ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2023-24ನೇ ಸಾಲಿನಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಕೆಲವೊಂದು ಎರರ್ಗಳು ಬಂದಿದ್ದಾವೆ. ಏನು ಎರರ್ ಬಂದಿದೆ ಮತ್ತು ಇದರ ಸ್ಟೇಟಸ್ ಅಪ್ಡೇಟ್ ಆಗಿದೆ ಏನು ಅಂತ ಕೇಳಿದ್ರು. ಮಾಹಿತಿ ಆ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ದರೆ ತಿಳಿಸ್ಕೊಡ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಸಮಾಜ ಕಲ್ಯಾಣ, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಪಂಗಡ, ಹಾಗೆ ಏನಪ್ಪ ಅಲ್ಪಸಂಖ್ಯಾತ ಹಾಗೆ ಹಿಂದುತ್ವ ಕಲ್ಯಾಣ ಇಲಾಖೆ ವತಿಯಿಂದ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರು ಲಾಗಿನ್ ಆಗಿ ಸ್ಟೇಟಸ್ನ ಚೆಕ್ ಮಾಡಿಕೊಂಡಾಗ 2023-24ನೇ ಸಾಲಿನ ಇಯರ್ ವೈಸ್ ಸ್ಟೇಟಸ್ನ ಚೆಕ್ ಮಾಡಿಕೊಂಡಾಗ ವಿದ್ಯಾರ್ಥಿಗಳಿಗೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಪ್ಡೇಟ್ ಆಗಿದೆ. ಏನು ಅಪ್ಡೇಟ್ ಆಗಿದೆ ಅಂದರೆ, ಫೈನಾನ್ಷಿಯಲ್ ಇಯರ್ ಎಂಡ್ ಅಂತ ಬರ್ತಾಯಿದೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಫೇಲ್ ಡ್ಯೂ ಟು ದಿ ಫೈನಾನ್ಷಿಯಲ್ ಎಂಡ್ ಅಂತ ಬರ್ತಾಯಿದೆ. ಯಾವ ಥರ ಎರರ್ ಬರ್ತಾಯಿದ್ರೆ ಇಲ್ಲಿ ಚೆಕ್ ಮಾಡ್ಕೊಂಡಾಗ ನೋಡಿ ಈ ಥರ ಎರರ್ ಬರ್ತಾಯಿದೆ ಅಂತಲೂ ಕೂಡ ಬಂದಿದೆ. ಅಂದರೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅವ್ರದ್ದು ಅಮೌಂಟ್ ಕೂಡ ಜಮಾ ಆಗಬೇಕಾಗಿತ್ತು, ಪೋಸ್ಟ್ DBT ಕೂಡ ಆಗಬೇಕಾಗಿತ್ತು. ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರಿರ್ತಕ್ಕಂಥ ವಿದ್ಯಾರ್ಥಿ. ಇವ್ರದ್ದು ಏನಪ್ಪ ಅಂದರೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಮೌಂಟು ಪೋಸ್ಟ್ DBT ಎಸ್ ಆಗಿತ್ತು, 10,000 ರೂಪಾಯಿ. ಮತ್ತು ಅದ್ರ ಜೊತೆಗೆ ಪೇಮೆಂಟ್ ಅಪ್ರೂವ್ ಬೈ DBT ಕೂಡ ಅಂತಾಗಿತ್ತು. ಬಟ್ ಆದರೆ ಅಂದರೆ 10,000 ರೂಪಾಯಿಗೆ ಎಸ್ ಆಗಿದ್ದಾಗ ಇಲ್ಲಿ ಕೆಳಗಡೆ ಮೇಂಟೆನೆನ್ಸ್ ಫೀ ಅಂತ 10,000 ಬರಬೇಕಾಗಿತ್ತು. ಅಲ್ಲಿ ಏನು ಬಂದಿದೆ, ಫೇಲ್ಡ್ ಡ್ಯೂ ಟು ದ ರೆಕಾರ್ಡ್ಸ್ ರಿಟರ್ನ್ ಬ್ಯಾಕ್ ಡ್ಯೂ ಟು ದಿ ಎಂಡ್ ಆಫ್ ಫೈನಾನ್ಷಿಯಲ್ ಇಯರ್ 2023-24. ಟೋಟಲ್ ಅಮೌಂಟ್ 28,750 ರೂಪಾಯಿ, ನೋ ರೆಸ್ಪಾನ್ಸ್ ಅಂತ ಬಂದಿದೆ. ಅದೇ 10,000 ರೂಪಾಯಿದು ಸಕ್ಸಸ್ ಆಗಿದೆ. ಮುಖ್ಯಮಂತ್ರಿ ರೈತ ವಿದ್ಯಾನಿಧಿಗೆ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್, ಕರ್ನಾಟಕ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ಆ ವಿದ್ಯಾರ್ಥಿ ಕೂಡ ಸ್ಟೇಟಸ್ ನೋಡ್ಬೋದು. ಬಟ್ ಅದ್ರ ಜೊತೆಗೆ 28,750 ರೂಪಾಯಿ ಏನು ಅಮೌಂಟ್ ಬರಬೇಕಾಗಿತ್ತು ಫ್ರೆಂಡ್ಸ್. ಆ ಅಮೌಂಟ್ ಏನಿದೆಯಲ್ಲ, ಅದು ಏನಂದರೆ ಫೇಲ್ಡ್ ಡ್ಯೂ ಟು ರೆಕಾರ್ಡ್ಸ್ ರಿಟರ್ನ್ ಬ್ಯಾಕ್ ಡ್ಯೂ ಟು ದಿ ಎಂಡ್ ಆಫ್ ಫೈನಾನ್ಷಿಯಲ್ ಇಯರ್ ಅಂತ ಬರ್ತಾಯಿದೆ. ಇದು ಎದಕ್ಕೆ ಬರ್ತಾಯಿದೆ ಅಂದರೆ, ಆಲ್ರೆಡಿ ಈಗ ಲಾಸ್ಟ್ ಇಯರ್ದು ಏನು ಆರ್ಥಿಕ ವರ್ಷ 2023-24ನೇ ಸಾಲಿಂದು ಬಜೆಟ್ ಮುಗಿದು ಹೋಗಿರೋದ್ರಿಂದ ಫೇಲ್ ಡ್ಯೂ ಟು ದಿ ರೆಕಾರ್ಡ್ಸ್ ರಿಟರ್ನ್ ಬ್ಯಾಕ್ ಟು ದಿ ಎಂಡ್ ಆಫ್ ಫೈನಾನ್ಷಿಯಲ್ ಇಯರ್ 2023-24 ಅಂತ ಬರ್ತಾಯಿದೆ. ಈ ಅಮೌಂಟ್ ಬರಬೇಕಾಗಿತ್ತು ಅಂದರೆ ನೆಕ್ಸ್ಟ್ ಈ ವರ್ಷದಲ್ಲಿ ಬಜೆಟ್ನ ಬಿಡುಗಡೆ ಮಾಡಿದ ಮೇಲೆ ಈ ವಿದ್ಯಾರ್ಥಿದು ಕ್ಯೂನಲ್ಲಿರುತ್ತೆ. ಮತ್ತು ನಂತರ ಅಮೌಂಟ್ ಬಿಡುಗಡೆ ಆದಮೇಲೆ ಆ ವಿದ್ಯಾರ್ಥಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಯಾಕಂದರೆ ಇವ್ರದ್ದು ಆಲ್ರೆಡಿ ಈಗ ಒಂದು ಸರಿ ಪುಷ್ ಮಾಡಿದ್ರು, ಬಟ್ ಸಾಕಷ್ಟು ಹಣಕಾಸು ಇರದೇ ಕಾರಣ ಅಕೌಂಟಿಂದ ಏನಾಗಿದೆ ಅಂದರೆ ಫೈನಾನ್ಷಿಯಲ್ ಎಂಡ್ ಆಗಿರೋದ್ರಿಂದ ಅದು ರಿಟರ್ನ್ ಬ್ಯಾಕ್ ಟು SSB ಅಥವಾ ಕರ್ನಾಟಕ ಗೌರ್ಮೆಂಟಿಗೆ ಹೋಗಿದೆ. ವಾಪಸ್ ಏನಂದರೆ ಆ ವಿದ್ಯಾರ್ಥಿ ಯಾವಾಗ ಬರ್ತದೆ ಮತ್ತು ಬಜೆಟ್ ಯಾವಾಗ ರಿಲೀಸ್ ಆಗುತ್ತೆ ಆವಾಗ ಮಾತ್ರ ಆ ವಿದ್ಯಾರ್ಥಿಗೆ ಅಮೌಂಟ್ ಕೂಡ ಅವ್ರ ಅಕೌಂಟಿಗೆ ಬರುತ್ತೆ. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಈ ಥರ ಸ್ಟೇಟಸ್ ಬಂದಿದೆ, ಅವ್ರು ಯಾವುದೇ ಕಾರಣ ಕೂಡ ಹೆದರೋ ಅವಶ್ಯಕತೆ ಇಲ್ಲ. ಬಟ್ ಏನಪ್ಪ ಅಂದರೆ ಆ ವಿದ್ಯಾರ್ಥಿಗೆ ಅಮೌಂಟ್ ಕೂಡ ಬರುತ್ತೆ, ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಬಜೆಟ್ ಯಾವಾಗ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡುತ್ತೆ ಆವಾಗ ಮಾತ್ರ ಅವರಿಗೆ ಬರುತ್ತೆ. ಹಾಗಾಗಿ ಆಮೇಲೆ ಲಾಸ್ಟ್ ಇಯರ್ದು ಅಗ್ರಿಕಲ್ಚರ್ ಮುಖ್ಯಮಂತ್ರಿ ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಅಮೌಂಟ್ ಕೂಡ ಜಮಾ ಆಗಿದೆ ಆ ವಿದ್ಯಾರ್ಥಿದು. ಬಟ್ ಇದು ಏನಪ್ಪ ಅಂದರೆ ಈಗ ಏನು ಬರಬೇಕಾಗಿತ್ತು ಪೋಸ್ಟ್ DBT ಫೀ ಕನ್ಸೆಷನ್ ಅಮೌಂಟ್ 28,750 ರೂಪಾಯಿ. ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿಗೆ ಪೇಮೆಂಟ್ ರೆಸ್ಪಾನ್ಸ್ ಏನಾಗಿದೆ DDO ಕಡೆಯಿಂದ ಅಪ್ರೂವ್ ಆಗಿಲ್ಲ, ಕಾರಣ ಅವ್ರದ್ದು ಫೈನಾನ್ಷಿಯಲ್ ಎಂಡ್ ಆಗಿದೆ ಅಂತ ಮೆಸೇಜ್ ಬಂದಿದೆ. ಈ ಥರ ಬಂತಂದರೆ ಹೆದರಕ್ಕೆ ಹೋಗಬೇಡಿ, ನಿಮಗೆ ಅಮೌಂಟ್ ಕೂಡ ಬರುತ್ತೆ. ಸ್ವಲ್ಪ ವೇಟ್ ಮಾಡಬೇಕು. ಮತ್ತು ಅದ್ರ ಜೊತೆಗೆ ಬಜೆಟ್ ಬಿಡುಗಡೆ ಆದಮೇಲೆ ಮಾತ್ರ ಬರ್ತಾ ಹೋಗುತ್ತೆ ಫ್ರೆಂಡ್ಸ್. ಹಾಗಾಗಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರು, ಸರ್ ನಮ್ದು ಈ ಥರ ಎರರ್ ಬಂದಿದ್ದಕ್ಕೆ ಏನು ಸೊಲ್ಯೂಷನ್ ಅಂತ. ಯಾವುದೇ ಕಾರಣ ಕೂಡ ಹೆದರೋ ಭಯ ಅವಶ್ಯಕತೆ ಇಲ್ಲ. ನಿಮಗೆ ಅಮೌಂಟ್ ಬಂದೇ ಬರುತ್ತೆ. ಬಟ್ ಯಾವಾಗ ಬಜೆಟ್ ಬಿಡುಗಡೆ ಆಗುತ್ತೆ ಅವಾಗ ಬಂದೇ ಬರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.